ಹಾಯ್ ಫ್ರೆಂಡ್ಸ್, ಸಿ ಎಸ್ ಗೌಡ್ರು ಚಾನಲ್ಗೆ ಸ್ವಾಗತ. ಇವತ್ತು ಡಿಫ್ರೆಂಟಾಗಿ ಮೊಳಕೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ಸಾಂಬಾರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಮೊಳಕೆ ಕಾಳು, ಬದನೆಕಾಯಿ, ಆಲೂಗೆಡ್ಡೆ, ತೆಂಗಿನ ಹಾಲು ಮುಕ್ಕಾಲು ಭಾಗ, ಒಂದು ಕಾಯಲ್ಲಿ ಮುಕ್ಕಾಲು ಭಾಗ ಕಾಯಿ ತುರಿ ತಗೊಂಡು ರುಬ್ಕೊಂಡು ಹಾಲು ತೊಗೊಂಡಿದ್ದೀನಿ. ರುಬ್ಬೋದಕ್ಕೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಕನ್ ಸಾಂಬಾರು ಪೌಡರು. ಈ ಮಟನ್ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ಧನಿಯಾ ಪೌಡರ್, ಚಿಲ್ಲಿ ಪೌಡ್ರು, ಅರಿಶಿನ ಹಾಕ್ಕೊಳ್ಳಿ. ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತಗೊಂಡು ಜಜ್ಕೊಂಡಿದ್ದೀನಿ. ಮೊದಲಿಗೆ ಮೊಳಕೆ ಕಾಳನ್ನ ಮೂರು ವಿಸಲ್ ಕೂಗಿಸ್ಕೊಳ್ಬೇಕು. ಮೊಳಕೆ ಕಾಳು ಹಾಕ್ಕೊಂಡು ಸ್ವಲ್ಪ ನೀರು, ಕಾಳಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ರುಚಿ ಹಾಕ್ಕೊಳ್ಳೋಣ. ಇದು 3 ವಿಸಲ್ ಬರಬೇಕು. ಇದು ಬೇಯ್ತಾ ಇದೆ. ಅಷ್ಟರಲ್ಲಿ ನಾವು ರುಬ್ಕೊಂಡಿದ್ದೀನಿ. ವಿಸಲ್ ಈಗ ಹೋಗಿದೆ. ಕುಕ್ಕರ್ ಓಪನ್ ಮಾಡೋಣ. ಬೆಂದಿದೆ. ಇದನ್ನು ಒಂದು ಪಾತ್ರೆಗೆ ತಗೊಳ್ಬಿಡೋಣ. ಕುಕ್ಕರ್ನ ಬಿಸಿಗಿಡೋಣ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಫ್ರೈ ಆಗಿದೆ ಬೆಳ್ಳುಳ್ಳಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಫ್ರೈ ಆಗಿದೆ ಈರುಳ್ಳಿನೂ. ಈಗ ಬೇಯಿಸ್ಕೊಂಡಿರುವ ಮೊಳಕೆ ಕಾಳು ಮತ್ತು ಮೊಳಕೆ ಕಾಳು ನೀರು ಹಾಕೊಳ್ಳೋಣ. ಈಗ ರುಬ್ಬಿರುವಂಥ ಹುಡಿ ಈರುಳ್ಳಿ, ಟೊಮೊಟೊ ಹಾಕೊಳ್ಳೋಣ. ಇದೊಂದು 10 ನಿಮಿಷ ಕುದಿ ಬರಬೇಕು. ಕೂಗ್ಸೋದೇನು ಬೇಡ, ಒಂದು 10 ನಿಮಿಷ ಕುದಿ ಬರಬೇಕು. ಇದು ಹುಡಿ ಸ್ಮೆಲ್ ಹೋಗೋವರೆ ಕುದಿಸ್ಕೊಂಡ್ರೆ ಸಾಕು. ನಾವು ಕಾಳು ಬೇಯೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ವಿ. ಇವಾಗ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಕೊಳ್ಳೋಣ. ಕುದೀತಾ ಇದೆ. ಇದು ಹುಡಿ ಸ್ಮೆಲ್ಲು ಹೋಗಿದೆ. ಈ ಟೈಮಲ್ಲಿ ಕಾಯಿ ಹಾಲು ಹಾಕ್ಕೊಳ್ಳೋಣ. ಇದೊಂದು 10 ನಿಮಿಷ, 10ರಿಂದ 15 ನಿಮಿಷ ಕುದಿ ಬಂದರೆ ರೆಡಿ ಆಗುತ್ತೆ ಸಾಂಬಾರು. ಮೊಳಕೆ ಕಾಳು ಸಾಂಬಾರು, ಆರೋಗ್ಯಕರವಾದ ಮೊಳಕೆ ಕಾಳು. ಮಿಕ್ಸ್ ಕಾಳು ಹಾಕ್ಕೊಂಡಿದ್ದೀನಿ. ಒಂದು 10 ನಿಮಿಷ ಕುದೀಲಿ. ಕುದೀತಾ ಇದೆ. ಇಷ್ಟು ಗಟ್ಟಿ ಬಂದರೆ ಸಾಕು. ನಿಮ್ಗೆ ಎಷ್ಟು ಬೇಕು ಗಟ್ಟಿ ಅಷ್ಟು ನೋಡ್ಕೊಂಡು ಗಟ್ಟಿ ಬರೋವರೆಗೆ ಕುದಿಸಿ. ಇದು ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ. ತರಕಾರಿ ಎಲ್ಲ ಬೆಂದಿದೆ. ಹಾಯ್ ಫ್ರೆಂಡ್ಸ್, ನಿಮಗೆ ತೆಂಗಿನ ಹಾಲು ಯೂಸ್ ಮಾಡಿ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೀನಿ. ಈ ಸಾಂಬಾರು ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.